ದಶಮಾಂಶಗಳು ಮತ್ತು ಭಿನ್ನರಾಶಿಗಳೊಂದಿಗೆ ಎರಡು ಹಂತದ ಸಮೀಕರಣಗಳು. ಇಲ್ಲಿ ಒಂದು ಸಮೀಕರಣ ಕೊಟ್ಟಿದ್ದಾರೆ, ಅದರಲ್ಲಿ ಭಿನ್ನರಾಶಿಗಳಿವೆ. ಮೋಸ್ಟ್ಲಿ ನೆಕ್ಸ್ಟ್ ಇರೋದ್ರಲ್ಲಿ ದಶಮಾಂಶಗಳು ಇರ್ಬೋದು ಅನ್ಸುತ್ತೆ. ಇದನ್ನ ನಾವ್ ಹೆಂಗ್ ಸಾಲ್ವ್ ಮಾಡ್ತೀವಿ ಅನ್ನೋದೇ ಮುಖ್ಯ. ಇಲ್ಲಿ ನಾವೇನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಈ ಜೇನ ವ್ಯಾಲ್ಯೂ ಏನು ಅಂತ ಕಂಡುಹಿಡಿಬೇಕು. ಈ ಸಮೀಕರಣ ನೋಡಿದಾಗ ಲೆಫ್ಟ್ ಸೈಡ್ ಅಂದ್ರೆ ಎಡಗಡೆ -1/3 ಇದೆ, ಬಲಗಡೆ ಏನಿದೆ j/4 ಇದೆ, ಅದ್ರ ಜೊತೆ -10/3 ಅನ್ನೋದಿದೆ. ನಾವು ಜೇನ ಕಂಡುಹಿಡಿಬೇಕಂತ ಹೇಳಿದ್ರೆ ಈ ಜೆ ಟರ್ಮ್ ಮಾತ್ರ ಇಟ್ಕೊಂಡು ಉಳಿದಿದ್ ಕ್ಯಾನ್ಸಲ್ ಮಾಡ್ಕೊಳೋ ತರ ನೋಡ್ಕೊಳ್ಳೋಣ. ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಎರಡೂ ಕಡೆ 10/3 ನ ಆಡ್ ಮಾಡ್ಬೇಕು. ಬಲಗಡೆನು 10/3 ಆಡ್ ಮಾಡ್ಬೇಕು, ಎಡಗಡೆನು 10/3 ಆಡ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕು. 10/3 ಆಡ್ ಮಾಡಿದಾಗ ಏನಾಗುತ್ತೆ, ಬಲಗಡೆ ಒಂದು -10/3 ಇದೆ, ಇನ್ನೊಂದು +10/3 ಇದೆ, ಅವೆರಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರೆ 0 ಆಗುತ್ತೆ. ಏನ್ ಉಳಿಯುತ್ತೆ ಅಂತ ಹೇಳಿದಾಗ ಎಡಗಡೆ 10/3 ಅದ್ರ ಜೊತೆ -1/3 ಇರುತ್ತೆ, ಬಲಗಡೆ j/4 ಅನ್ನ ಹಂಗೆ ಬರ್ಕೋತೀವಿ. ಇಲ್ಲಿ ಎಡಗಡೆ ನೋಡಿದಾಗ 10/3 ಇದೆ ಮತ್ತೆ 1/3 ಇದೆ. ಇಲ್ಲಿ LCM ಅನ್ನೋದು 3 LCM ಆದಾಗ 10 - 1 ಅಂತ ಆಗುತ್ತೆ. 10ರಲ್ಲಿ ಒಂದೋದ್ರೆ ಎಷ್ಟು, 9. 9/3 = j/4. ನಮ್ಗೆ ಗೊತ್ತು 3 1 3 ಅಂತ, 3 1 3 3 3 9 ಅನ್ನೋದು ಗೊತ್ತು. ಹಾಗಾಗಿ 3 = j/4 ಅಂತ ಆನ್ಸರ್ ಬರುತ್ತೆ. ನಾವೇನ್ ಕಂಡುಹಿಡಿಬೇಕು, ಇಲ್ಲಿ ಜೆ ಕಂಡುಹಿಡಿಬೇಕು. ಜೆ ಮಾತ್ರ ಉಳಿಸ್ಕೊಂಡು 4 ನ ಕ್ಯಾನ್ಸಲ್ ಆಗೋ ತರ ಮಾಡ್ಕೊಳ್ಳೋಣ. 4 ಕ್ಯಾನ್ಸಲ್ ಆಗ್ಬೇಕಂತ ಹೇಳಿದ್ರೆ ಇಲ್ಲಿ 4 ನ ಮಲ್ಟಿಪ್ಲೈ ಮಾಡಬೇಕು. ಅದೇ ತರ ಎಡಗಡೆನು 4 ನ ಮಲ್ಟಿಪ್ಲೈ ಮಾಡಬೇಕು. ನಾವ್ ಎರಡೂ ಕಡೆ 4 ನ ಮಲ್ಟಿಪ್ಲೈ ಮಾಡಿದ್ರೆ ಬಲಗಡೆ ಈ 4 ಕ್ಯಾನ್ಸಲ್ ಆಗುತ್ತೆ. ಎಡಗಡೆ 4 × 3 ಅಂತ ಹೇಳಿದ್ರೆ 4 3 12. ಜೆ ನ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 12 ಅಂತ ಹೇಳ್ಬೋದು. ಈಗ ನಾವು ಜೆ ಕಂಡುಹಿಡಿದು ಬಿಟ್ಟಿದೀವಿ. ಇದು ಕರೆಕ್ಟೋ ಇಲ್ವೋ ಅಂತ ಒಂದ್ಸರಿ ನೋಡೋಣ. ಅದ್ ಕರೆಕ್ಟೋ ಇಲ್ವೋ ಅಂತ ನೋಡ್ಬೇಕಂತ ಹೇಳಿದ್ರೆ ಪ್ರಶ್ನೆಗೆ ನಾನು ಜೆ ವ್ಯಾಲ್ಯೂನ ಹಾಕ್ಬೇಕು. ಪ್ರಶ್ನೆ ತಗೊಂಡಿದೀನಿ, ಜೆ ವ್ಯಾಲ್ಯೂ ಎಷ್ಟು ಹೇಳಪ್ಪ ಅಂತ ಹೇಳಿದ್ರೆ 12. 12ನ ಇಲ್ಲಿ ರಿಪ್ಲೇಸ್ ಮಾಡಿದೀನಿ. ಇಲ್ಲಿ 4 1 4 3 4 3 12. ಹಾಗಾಗಿ -1/3 = 3 - 10/3 ಅಂತ ಆಗುತ್ತೆ. ಇಲ್ಲಿ 3 ಇದೆಯಾ, ಇಲ್ಲಿ ನೋಡ್ಬೋದು 3 1 3 3 9. ನಾನು ಈ 3 ಇರೋ ಜಾಗದಲ್ಲಿ 9/3 ಅಂತ ಬರಿಬಹುದು. ನಾನಿಲ್ಲಿ ಈ 3 ಇರೋ ಜಾಗಕ್ಕೆ 9/3 ಅಂತ ಬರ್ದಿದ್ದೀನಿ. ಯಾಕಂತ ಹೇಳಿದ್ರೆ 3 1 3 3 9. ಮತ್ತೆ ಇಲ್ಲಿ LCM ಅನ್ನೋದು 3 ಆಗುತ್ತೆ. 3 LCM ಆದಾಗ 9ನ್ನ -10 ಜೊತೆ ನಾವು ಕಲಿಬೇಕು. 9 - 10 ಅಂದ್ರೆ ಎಷ್ಟು ಅಂತ ಹೇಳಿದಾಗ -1/3. ಎಡಗಡೆನು -1/3 ಇದೆ, ಬಲಗಡೆನು -1/3 ಇದೆ. ಎರಡೂ ಕಡೆ ಈಕ್ವಲ್ ಆಗಿರೋದ್ರಿಂದ ನಾವು ಕಂಡುಹಿಡಿದಿರೋ ವ್ಯಾಲ್ಯೂ ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನು, n/5 ಅನ್ನೋದು ಒಂದು ಭಿನ್ನ ರಾಶಿ, ಅದ್ರ ಜೊತೆ 0.6 ಅನ್ನೋ ಒಂದು ದಶಮಾಂಶನ ಕೂಡಿದೀವಿ, = 2 ಅಂತೆ. ಇವಾಗ ನಾನು ಏನ್ ಮಾಡ್ಬೇಕು, n ವ್ಯಾಲ್ಯೂ ಕಂಡುಹಿಡಿಬೇಕು. ಈ n ಇರೋ ಟರ್ಮ್ ನ ಉಳಿಸ್ಕೊಂಡು ಮಿಕ್ಕಿದ್ದನ್ನ ನಾನು 0 ಮಾಡ್ಕೋಬೇಕಂತ ಹೇಳಿದ್ರೆ ಎರಡೂ ಕಡೆನೂ ನಾನು 0.6 ನ ಮೈನಸ್ ಮಾಡಬೇಕು. ಯಾಕಂದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕು. ಈ ಕಡೆನೂ 0.6 ಇಂದ ಮೈನಸ್ ಮಾಡಿದೀನಿ, ಈ ಕಡೆನೂ ಮಾಡಿದೀನಿ. ಎಡಗಡೆ n/5 ಜೊತೆ +0.6 ಇದೆ, ಇನ್ನೊಂದು -0.6 ಇರೋದ್ರಿಂದ ಅವೆರಡು ಕ್ಯಾನ್ಸಲ್ ಆಗುತ್ತೆ. ನಮ್ಗೇನ್ ಉಳಿಯುತ್ತೆ, n/5 ಅನ್ನೋದು ಉಳಿಯುತ್ತೆ, = ಬಲಗಡೆ 2 ಅದರ ಜೊತೆ -0.6 ಅನ್ನೋದು ಉಳಿಯುತ್ತೆ. 2 - 0.6 ಎಷ್ಟಪ್ಪ, ಇಲ್ಲಿ 2ನ 1 ಮಾಡ್ಕೊಂಡು 10, 10ರಲ್ಲಿ 6 ಹೋದ್ರೆ 4, ಇಲ್ಲಿ 1 ಹಾಗೆ ಉಳಿಸ್ಕೊಂತೀನಿ, ಮೈನಸ್, ಇಲ್ಲಿ ಮೈನಸ್ ಅಲ್ಲ ಪ್ಲಸ್. ನಮ್ಮ ಆನ್ಸರ್ 2ರಲ್ಲಿ 0.6 ಹೋದ್ರೆ ಎಷ್ಟು ಉಳಿಯುತ್ತೆ, 1.4 ಅನ್ನೋದು ಉಳಿಯುತ್ತೆ. ಇಲ್ಲೇನ್ ಬರಿಬಹುದು, 2 - 0.6 ಅಂದ್ರೆ 1.4. ಮತ್ತೆ ಇಲ್ಲಿ n/5 ಇದೆ. 5ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಹೇಗ್ ಮಾಡೋದು, ಈ ಕಡೆನೂ 5 ಇಂದ ಮಲ್ಟಿಪ್ಲೈ ಮಾಡೋಣ, ಈ ಕಡೆನೂ 5 ಇಂದ ಮಲ್ಟಿಪ್ಲೈ ಮಾಡೋಣ. ಈಗ ಎಡಗಡೆ ಈಸಿಯಾಗಿ ನಾನು 5 ಮತ್ತೆ 5ನ ಕ್ಯಾನ್ಸಲ್ ಮಾಡ್ಬೋದು. ಯಾಕಂದ್ರೆ ನ್ಯೂಮರೇಟರ್ ಅಲ್ಲೂ 5 ಇದೆ, ಡಿನಾಮಿನೇಟರ್ ಅಲ್ಲೂ 5 ಇದೆ. ನೆಕ್ಸ್ಟ್ n = 7 ಅಂತ ಆಗುತ್ತೆ. 1.4ನ 5ರ ಜೊತೆ ಗುಣಿಸಿದಾಗ 7 ಅಂತ ಆನ್ಸರ್ ಬರುತ್ತೆ. ಮತ್ತೆ ಈ 7ನ ನಾನು ಪ್ರಶ್ನೆಗೆ ತಗೊಂಡೋಗಿ ವೆರಿಫೈ ಮಾಡಿದಾಗ 2 ಅನ್ನೋದು ಬಂದೇ ಬರುತ್ತೆ. ಇದನ್ನ ನೀವು ಟ್ರೈ ಮಾಡಿ ನೋಡಿ. ಮೂರನೇ ಪ್ರಶ್ನೆ ಏನು,
0.5 ಇಂಟು ಆರ್ ಪ್ಲಸ್ 2.75 ಈಕ್ವಲ್ ಟು 3 ಅಂತ ಇದೆ. ಇದನ್ನ ನೋಡಿದ ತಕ್ಷಣ ನಮ್ಗೆ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ವಿತರಣಾ ನಿಯಮನ ಕಲ್ತಿರ್ತೀವಿ. ವಿತರಣಾ ನಿಯಮದ ಪ್ರಕಾರ ಏನಾಗುತ್ತೆ, 0.5 ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ, 0.5 ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಈಗೇನಾಗುತ್ತೆ, 0.5 ಆರ್ ಪ್ಲಸ್ 0.5 ಇಂಟು 2.75 ಇಸ್ ಈಕ್ವಲ್ಸ್ ಟು 3 ಅಂತ ಬರುತ್ತೆ. ಇದೂ ಕರೆಕ್ಟ್ ಆಗಿದೆ. ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಈಸಿಯಾಗಿ ಮಾಡೋಣ. ಈಸಿಯಾಗಿ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ 0.5 ನ ಡಿವೈಡ್ ಮಾಡೋಣ. ಅದೇ ರೀತಿ ಇಲ್ಲೂ 0.5 ನ ಡಿವೈಡ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬರುತ್ತಲ್ಲ. ವಿತರಣಾ ನಿಯಮನ ಗೊತ್ತಿದ್ರು ನಾವು ಬೇರೆ ನಿಯಮನ ಉಪಯೋಗಿಸೋಣ. ಹೆಂಗ್ ಮಾಡ್ತೀವಿ ಬೇರೆ ನಿಯಮನ ಉಪಯೋಗಿಸಿ ಅಂತ ಹೇಳಿದ್ರೆ 0.5 ನ ಎರಡೂ ಕಡೆ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ಇಲ್ಲಿ 0.5 ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಬಲಗಡೆ 0.5 1 0.5 6 ಆಗುತ್ತೆ. ಏನ್ ಉಳಿಯುತ್ತೆ, ಆರ್ ಪ್ಲಸ್ 2.75 ಇಸ್ ಈಕ್ವಲ್ಸ್ ಟು 6 ಅಂತ ಉಳಿಯುತ್ತೆ. ನಾವೇನ್ ಮಾಡ್ಬೇಕು, ಆರ್ ಎಡಗಡೆ ಇದೆ, ಆರ್ ಜೊತೆ 2.75 ಅನ್ನೋದು ಇರೋದ್ರಿಂದ ನಾನು ಎರಡೂ ಕಡೆ 2.75 ನ ಮೈನಸ್ ಮಾಡ್ತೀನಿ. ಮೈನಸ್ ಮಾಡಿದಾಗ ನನಗೆ 2.75 ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ಲಸ್ 2.75 ಮೈನಸ್ 2.75 ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬಲಗಡೆ 6 ಇದೆ, ಅದರ ಜೊತೆ ನಾವು 2.75 ನ ಕಳಿಬೇಕು. ಇದೇನಾಗುತ್ತೆ, 6 ಅನ್ನೋದು 5 ಆಗುತ್ತೆ. ಇಲ್ಲಿ 1 ತಗೋತೀನಿ, ಕ್ಯಾರಿ ಮಾಡ್ಕೋತೀನಿ. 100ರಲ್ಲಿ 75 ಹೋದ್ರೆ ನನಗೆ 25 ಉಳಿಯುತ್ತೆ. ಪಾಯಿಂಟ್ ಹಂಗೆ ತಗೋತೀನಿ. 5ರಲ್ಲಿ 2 ಹೋದ್ರೆ 3. ನನ್ನ ಉತ್ತರ ಏನ್ ಬರುತ್ತೆ, 3.25 ಅಂತ ಬರುತ್ತೆ. ಈಗ ಆರ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 3.25. ಇದು ಸರಿನಾ ಇಲ್ವಾ ಅಂತ ನಾನು ವೆರಿಫೈ ಮಾಡ್ತೀನಿ. ಏನ್ ಮಾಡ್ತೀನಿ, ಪ್ರಶ್ನೆ ಇದೆ, ಪ್ರಶ್ನೆನಲ್ಲಿ ಆರ್ ಇರೋ ಜಾಗದಲ್ಲಿ 3.25 ಅಂತ ಬರ್ದಿದ್ದೀನಿ. 3.25 ಜೊತೆ 2.75 ಕೂಡಿದಾಗ 6 ಅನ್ನೋದು ಬರುತ್ತೆ. 6ಗೆ ನಾನು 0.5 ನ ಮಲ್ಟಿಪ್ಲೈ ಮಾಡಿದಾಗ ಅಂದ್ರೆ ಗುಣಿಸಿದಾಗ ನನಗೆ 3 ಅಂತ ಬರುತ್ತೆ. ಎಡಗಡೆನೂ 3 ಇದೆ, ಬಲಗಡೆನೂ 3 ಇದೆ. ಹಾಗಾಗಿ ನಾವು ಕಂಡುಹಿಡಿದಿರೋ ವ್ಯಾಲ್ಯೂ ಕರೆಕ್ಟ್ ಆಗಿದೆ ಅಂತ ಅರ್ಥ. ನಾವು ಈ ತರ ಪ್ರಶ್ನೆಗಳು ಕೊಟ್ಟಾಗ ಈಸಿಯಾಗಿ ಸಾಲ್ವ್ ಮಾಡಬಹುದು.